ಇಲ್ಲ, ನಾನು ಸಾಲಿಗ್ರಾಮಕ್ಕೆ ಬರಲ್ಲ. ಸುರೇಂದ್ರ, ಏನ್ ಹೇಳ್ತಾ ಇದ್ದಾಳೆ ಇವಳು? ಅವ್ರು ಇಲ್ಲಿಗೆ ಬಂದಿದ್ದೆ ಇವಳನ್ನ ಉತ್ಸವ ಕರೆಯಕ್ಕೆ ಅಂತದ್ರಲ್ಲಿ ಏನೇನೋ ಮಾತಾಡ್ತಾ ಇದ್ದಾಳೆ. ಕಾರಣ ಏನು ಅಂತ ಕೇಳು. ಚಿಕ್ಕಪ್ಪ, ನಾನು ಸಾಲಿಗ್ರಾಮಕ್ಕೆ ಬಂದು ಅಲ್ಲಿ ಪೂಜೆ ಮಾಡುವಷ್ಟು ಅದೃಷ್ಟವಂತೆ ಅಲ್ಲ ಅಂತ ನನಗೆ ಗೊತ್ತು. ಅದು ಅಲ್ಲದೆ ನಾನು ತಿನ್ಸೋ ಕೈ ತುತ್ತು ಅಪ್ಪಂಗೆ ವಿಷ ಅನ್ಸುತ್ತೆ. ನಾನು ಅವ್ರ ಎದುರುಗಡೆ ನಿಂತ್ಕೊಂಡ್ರೆ ಅವ್ರಿಗೆ ಹಿಂಸೆ ಆಗುತ್ತೆ. ಹಾಗಿದ್ದಾಗ ನಾನು ಅಲ್ಲಿವರೆಗೂ ಅವ್ರ ಜೊತೆ ಹೇಗ್ ಬರ್ಲಿ ಚಿಕ್ಕಪ್ಪ? ಅಷ್ಟು ದೊಡ್ಡ ಪೂಜೆಯಲ್ಲಿ ಅವ್ರ ಜೊತೆ ಹೇಗಿರ್ಲಿ? ಇಲ್ಲಪ್ಪ, ನನ್ನಿಂದ ಅಪ್ಪನಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು. ಅದು ಅಲ್ಲದೆ ಆ ಊರಿನ ಬಗ್ಗೆ ನನ್ಗೇನೂ ಗೊತ್ತಿಲ್ಲ. ಅಲ್ಲಿ ನನಗೋಸ್ಕರ ಕಾಯ್ತಾ ಕೂತ್ಕೊಳ್ಳೋರು ಯಾರೂ ಇಲ್ಲ. ಅದು ಹಾಗಲ್ಲಮ್ಮ. ಇಲ್ಲ ಚಿಕ್ಕಪ್ಪ, ನಂಗೆ ಒತ್ತಾಯ ಮಾಡಬೇಡಿ. ನಾನು ಸಾಲಿಗ್ರಾಮಕ್ಕೆ ಬರಲ್ಲ. ಅಯ್ಯಯ್ಯೋ, ನಾನು ಈ ಥರ ಹೇಳೋದಕ್ಕೆ ಅಪ್ಪ ತುಂಬ ಬೇಜಾರಾದ್ರು ಅನ್ಸುತ್ತೆ. ಅಪ್ಪನ ವಿರುದ್ಧವಾಗಿ ನಾನು ಯಾವತ್ತೂ ಈ ಥರ ಮಾತಾಡಿರಲಿಲ್ಲ. ತಪ್ಪು ಮಾಡ್ಬಿಟ್ನಾ? ಏನು ಮಾಡಲಿ? ಅವ್ರ ಕಾಲು ಹಿಡ್ಕೊಂಡು ಸಾರಿ ಬರ್ತೀನಿ ಅಂತ ಹೇಳ್ಬಿಡ್ತೀನಿ. ಗುಡುಗು ಮಿಂಚು ಎಲ್ಲ ನೋಡಿ ಜೋರಾಗಿ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಮೋಡ ತಾನಾಗಿ ತಾನೇ ತೂರ್ಕೊಂಡು ಹೊರಟೋಯ್ತು. ಸುಬ್ಬು, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಪಾಪ ಅಪ್ಪ, ಎಲ್ರ ಮುಂದೆ ನಾನು ಆ ರೀತಿ ಅವ್ರ ಹತ್ರ ಮಾತಾಡ್ಬೋದಾ? ಅಪ್ಪ ನನ್ನ ಜೊತೆ ಮಾತಾಡಿದ್ರೆ ಸಾಕು, ನನ್ನ ಕಡೆ ನೋಡಿದ್ರೆ ಸಾಕು ಅಂತ ಕಾಯ್ತಿರೋಳು ನಾನು. ನಿನ್ನಿಂದ ಇವತ್ತು ನಾನು ಅಪ್ಪಂಗೆ ಒಂದ್ ರೀತಿಯಲ್ಲಿ ವಿರುದ್ಧವಾಗಿ ಮಾತಾಡೋ ಹಾಗಾಯ್ತು. ನೀನ್ ಹೇಳೋವಾಗ ನಿನ್ನ ಐಡಿಯಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ಆದ್ರೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗಲೂ ಏನಾಗಿಲ್ಲ ಮೇಡಮ್, ನಾವು ಅನ್ಕೊಂಡಾಗೆ ಆಗ್ತಾ ಇದೆ. ನಾನು ಹೇಳ್ದಂಗೆ ಯಜಮಾನ್ರೆ ಬಂದು ನಿಮ್ಮನ್ನು ಕರೀತಾರೆ, ನೋಡ್ತಾ ಇರಿ. ನನಗೆ ಹಾಗಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಸುಬ್ಬು. ತಾಳ್ಮೆ ಕಳ್ಕೊಬೇಡಿ ಮೇಡಮ್, ಕಾಯೋಣ. ಅವರೇ ಬಂದು ನಿಮ್ಮ ಹತ್ರ ಮಾತಾಡೋವರೆಗೂ ಕಾಯೋಣ. ಯಾರು ಮತ್ ಕೊಡಿದ ತಕ್ಷಣ ಎತ್ಕೂರಲ್ಲ ಅಲ್ವಾ? ನೀವು ಹೇಳಿದ ಮಾತು ಯಜಮಾನ್ರೆ ತಲೆಗೆ ಹೋಗಿ ಕೊರೆಯಕ್ಕೆ ಶುರು ಮಾಡುತ್ತಲ್ಲ, ಅವಾಗ ಅವ್ರು ನಿಮ್ಮನ್ನು ಕರೆಯಕ್ಕೆ ಬಂದೇ ಬರ್ತಾರೆ. ಏನೋಪ್ಪ, ಆ ಪ್ರೆಸ್ ಕಾನ್ಫರೆನ್ಸ್ ವಿಷಯದಲ್ಲೂ ನೀನು ಹೀಗೆ ಹೇಳಿದ್ದೆ. ಅಪ್ಪನೇ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ನಿಮ್ಮ ಹಣೆಗೆ ಒಂದು ಮುತ್ತು ಕೊಡ್ತಾರೆ, ನಿಮ್ಮನ್ನ ಹೊಗಳ್ತಾರೆ ಅಂತೆಲ್ಲ ಹೇಳಿದ್ದೆ. ಆದರೆ ಎಲ್ಲ ಉಲ್ಟಾ ಆಗೋಯ್ತು. ಈಗ ನೋಡಿದ್ರೆ ಈ ರೀತಿ ಹೇಳ್ತಿದ್ಯಾ? ಅಕಸ್ಮಾತು ಅವಳು ಬರೋದೇ ಬೇಡ ಅಂತ ಬಿಟ್ಟು ಹೋಗ್ಬಿಟ್ರೆ? ಅಯ್ಯೋ, ಹಂಗೆಲ್ಲ ಬಿಟ್ಟು ಹೋಗಲ್ಲ ಮೇಡಮ್. ಅಲ್ಲಿ ಕಳ್ಸೋ ಹೊರಕ್ಕೆ ನೀವೇ ಹೋಗ್ಬೇಕು. ನೀವಿಲ್ಲ ಅಂದ್ರೆ ಹಬ್ಬನೇ ನಡೆಯಲ್ಲ. ಚಿಂತನೆ ಮಾಡಬೇಡಿ, ಈ ವಿಷಯದಲ್ಲಿ ನಾನು ಹೇಳಿದ ನಿಜ ಹಾಗೆ ಆಗುತ್ತೆ. ಯಜಮಾನ್ರು ಬಂದು ನಿಮ್ಮನ್ನು ಕರೆದೇ ಕರೀತಾರೆ, ನೋಡ್ತಾ ಇರಿ. ಇಲ್ಲ, ನಾನು ಸಾಲಿಗ್ರಾಮಕ್ಕೆ ಬರಲ್ಲ. ನಾನು ತಿನ್ಸೋ ಕೈ ತುತ್ತು ಅಪ್ಪಂಗೆ ವಿಷ ಅನ್ಸುತ್ತೆ. ನಾನು ಅವ್ರ ಎದುರುಗಡೆ ನಿಂತ್ಕೊಂಡ್ರೆ ಅವ್ರಿಗೆ ಹಿಂಸೆ ಆಗುತ್ತೆ. ಹಾಗಿದ್ದಾಗ ನಾನು ಅಲ್ಲಿವರೆಗೂ ಅವ್ರ ಜೊತೆ ಹೇಗ್ ಬರ್ಲಿ ಚಿಕ್ಕಪ್ಪ? ಹಲೋ ವೀರೇಂದ್ರ,
ನಾನು ನರಸಯ್ಯ ಮಾತಾಡ್ತಿದ್ದೀನಿ. ಹೇಳಿ ನರಸಯ್ಯನವರೇ. ಹೊರಡೋಕ್ಕೆಲ್ಲ ವ್ಯವಸ್ಥೆಗಳು ಆಗ್ತಿದೆಯಲ್ವಾ? ಅಮ್ಮವರು ಮೊಮ್ಮಗಳು ನೋಡ್ಬೇಕಂತ ತುಂಬ ಆಸೆಯಿಂದ ಕಾಯ್ತಾ ಇದ್ದಾರೆ. ಎಲ್ಲ ತಯಾರಿಗಳು ನಡೀತಾ ಇದೆ, ನಾವೆಲ್ಲ ಒಟ್ಟಿಗೆ ಬರ್ತೀವಿ. ಒಳ್ಳೆಯದು. ಆಮೇಲೆ ಆ ಪದ್ದು ಕುಟುಂಬದವ್ರನ್ನ ಕರ್ಕೊಂಡು ಬರೋದನ್ನು ಮಾತ್ರ ಮರಿಬೇಡಿ. ಸರಿ ನರಸಯ್ಯನವರೇ. ಮತ್ತೆ ಇನ್ನೊಂದು ವಿಷಯ, ವೀರೇಂದ್ರ, ನಾನು ಹೇಳಿದ್ದಲ್ಲ, ಅಮ್ಮವರ ಕುಟುಂಬಕ್ಕೆ ಹತ್ತಿರವಾದ ದಂಪತಿಗಳು ಬರ್ತಾರಂತ. ಅವರು ನಾಡಿದ್ದು ಬರ್ತಾರೆ. ಸಾಲಿಗ್ರಾಮದಲ್ಲಿ ಪುಷ್ಕರಣಿ ಉತ್ಸವಕ್ಕೆ ಹೇಗೆ ತಯಾರಾಗಬೇಕು ಅಂತ ಅವರು ನಿಮಗೆ ಹೇಳಿಕೊಡ್ತಾರೆ. ಸರಿ, ಹಾಗೆ ಆಗಲಿ. ಸರಿನಪ್ಪ, ನಮಸ್ಕಾರ. ನಮಸ್ಕಾರ. ವೀರು, ಯಾಕಿಷ್ಟೊಂದು ಅಪ್ಸೆಟ್ ಆಗಿದೆಯಾ? ಅವಳು ಹುಡುಗಾಟಿಕೆ ಬುದ್ಧಿ ನಿನಗೆ ಗೊತ್ತು ತಾನೆ. ಆದರೆ ಇದು ಹುಡುಗಾಟದ ವಿಷಯ ಅಲ್ವಲ್ಲಕ್ಕ. ಅದಕ್ಕೆ ನಾನು ಹೇಳ್ತಿರೋದು, ಒಂದು ರೀತಿಯಲ್ಲಿ ಅವಳು ಬರಲ್ಲ ಅಂತ ಹೇಳಿದ್ದೆ ಒಳ್ಳೇದಾಯ್ತು. ಇಲ್ಲ ಆಡೋ ಥರ ಹುಡುಗಾಟ ಅಲ್ಲೂ ಆಡಿದ್ರೆ, ಆಗ್ಬೇಕಾಗಿರೋ ಕೆಲಸನ ಹಾಳು ಮಾಡಿದ್ರೆ ಏನು ಗತಿ? ಅವಳು ಹೇಗೂ ಬರಲ್ಲ ಅಂತ ಹೇಳ್ತಿದ್ದಲ್ಲ ತಾನೆ. ಬೇಡ, ಅವಳು ಇಲ್ಲೇ ಇರಲಿ, ನಾವು ಹೋಗಿ ಬರೋಣ. ಸಾಧ್ಯನೇ ಇಲ್ಲಕ್ಕ. ನಾವು ಹೋಗ್ತೀವಿ ಬಿಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಶ್ರಾವಣಿ ಅಲ್ಲಿ ಬರಬೇಕು, ಅದು ಮುಖ್ಯ. ಯಾಕೆಂದ್ರೆ ಉತ್ಸವ ನಡಿಬೇಕಾಗಿದ್ದು ಅವಳ ಕೈಯಿಂದಾನೆ. ಆದರೆ ಅವಳಿಗೆ ಯಾವುದೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆದರೂ ಅವಳು ನಿನ್ನ ಮಾತು ಕೇಳ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ. ನೋಡ್ದೆ ಇಲ್ಲ ವೀರು, ಅವಳು ಹೇಗೆ ಮಾತಾಡ್ತಿದ್ಲು ಅಂತ. ನೀನು ಆಡೋ ಪ್ರತಿಯೊಂದು ಮಾತುಗೂ ಎದುರುತ್ತರ ಕೊಡೋ ಥರ ಇತ್ತು ಅವಳು ಮಾತು. ಅವಳು ಬೇಕು ಅಂತಾನೆ ನಿನ್ನ ಇಷ್ಟದ ವಿರುದ್ಧವಾಗಿ ನಡ್ಕೋತಿದ್ದಾಳೆ. ಬೇಡ ವೀರು, ಬಿಟ್ಟು ಬಿಡು. ಹಾಗೆಲ್ಲ ಬಿಟ್ಬಿಡೋಕ್ಕಾಗಲ್ಲ ಅಕ್ಕ. ಅವಳು ನನ್ನ ಮಗಳಲ್ಲದೆ ಹೋದರೂ ಅವಳ ಮೈಯಲ್ಲಿ ಹರಿತಾ ಇರೋದು ನಂದಿನಿ ರಕ್ತ. ಅವಳು ಆ ಕುಟುಂಬಕ್ಕೆ ಸೇರಿದವಳೆ. ಅದಕ್ಕೋಸ್ಕರನಾದರೂ ಅವಳನ್ನ ಕರ್ಕೊಂಡು ಹೋಗಲೇಬೇಕು. ಸರಿ, ಇದಕ್ಕೆಲ್ಲ ನಾನು ಒಂದು ವ್ಯವಸ್ಥೆ ಮಾಡ್ತೀನಿ. ಇವನು ಯಾಕೆ ಹೀಗಾಡ್ತಾ ಇದ್ದಾನೆ? ಅವಳಾಗ ಅವಳೇ ಬರಲ್ಲ ಅಂತ ಹೇಳಿ ನಾನು ಖುಷಿಯಾಗಿದ್ದೆ. ಇಲ್ಲಿ ನೋಡಿದ್ರೆ ಇವನು ಬಲವಂತ ಮಾಡಿ ಕರ್ಕೊಂಡು ಹೋಗೋ ಥರ ಇದ್ದಾನಲ್ಲ. ಮಾಡಿ ಮಾಡಿ ಇಲ್ಲಿ ಏನು ಮಾಡ್ತಿದ್ಯಾ ನೀನು? ಮಾಮ್, ಏನಾಯ್ತು? ಯಾಕೆ ಈಗ ಆಡ್ತಿದ್ಯಾ? ಆಗ್ಬಾರ್ದೆಲ್ಲ ಆಗ್ತಿದೆ. ಮಾಮ್, ಜಸ್ಟ್ ರಿಲ್ಯಾಕ್ಸ್. ಶ್ರಾವಣಿ ಬರಲ್ಲ ಅಂತ ಹೇಳಾಯ್ತಲ್ಲ, ಮತ್ತಿನ್ನೇನು ಟೆನ್ಷನ್ನು? ಶ್ರಾವಣಿ ಮೇಡಮ್ ತಾಳ್ಮೆನೂ ಇಲ್ಲ, ನನ್ನ ಮಾತು ಮೇಲೆ ನಂಬಿಕೆನೂ ಇಲ್ಲ. ಅಲ್ಲ, ಯಜಮಾನ್ರೆ ಬಂದು ಅವ್ರಾಗವ್ರೆ ಇವ್ರನ್ನ ಕಡಿಬೇಕು ಅಂದರೆ ಅದೇನು ತಮಾಷೆ ಮತ್ತ? ಅವಳು ಬರಲ್ಲ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಾ? ಹೊಸ ಹೊಸ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ, ಗೊತ್ತಾ ನಿನಗೆ? ಮಾಮ್, ಸಾರಿ ಮೇಡಮ್. ಮಾಡಿ ನಿನ್ನ ನೀನೇನು ಅನ್ಕೊಂಡಿದ್ಯಾ? ಆವತ್ತು ನಿನ್ನನ್ನು ನಾವು ಮನೆಯಿಂದ ಹೊರಗಾಕ್ದಾಗ ವೀರು ಬಂದು ಒಳಗೆ ಕರ್ಕೊಂಡು ಹೋದ ಅಂದ ಮಾತ್ರಕ್ಕೆ ನೀನು ಈ ಮನೆ ಯಜಮಾನ ಆಗ್ಬಿಟ್ಯಾ? ಅಯ್ಯೋ, ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಿದ್ಯಾ ನಿನಗೆ? ಅಲ್ಲ, ಈ ಮನೇಲಿ ನೀನು ಆಡಿದ್ದೆ ಆಟ, ನಡೆದಿದ್ದೆ ದಾರಿ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಮೇಡಮ್, ಹಾಗೆಲ್ಲ ಮುಚ್ಚು ಬಾಯ್. ನಿನ್ನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾಗಬೇಕು. ನೀನು ಮಾಡಿರೋ ತಪ್ಪಿಗೆ ಇದನ್ನು ನೀನೇ ಕ್ಲೀನ್ ಮಾಡು.
ಈ ಮನೇಲಿ ನಿನ್ನ ಸ್ಥಾನ ಏನು ಅಂತ ಗೊತ್ತಾಯ್ತಲ್ವಾ? ವೀರು ಮಾತನ್ನ ತಲೆಗೆ ಹಾಕೊಂಡು ತಲಹರಟೆ ಮಾಡಕ್ಕೆ ಹೋಗ್ಬೇಡ. ಇಲ್ಲಿ ನೀನು ಹೇಗಿರ್ಬೇಕೋ ಹಾಗಿದ್ರೇನೆ ಸರಿ. ಯಾವುದೋ ಗಲ್ಲಿಯಲ್ಲಿ ಮುರ್ಕಲ್ ಮನೇಲಿರೋ ನೀನು ನಿನ್ನನ್ನು ಈ ಅರಮನೆಗೆ ಬಿಟ್ಕೊಂಡಿದ್ದೆ ದೊಡ್ಡ ತಪ್ಪು. ಇದು ದೊಡ್ಡ ಮನೆ. ಇಲ್ಲಿ ಓಡಾಡ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ತಲೆಯಲ್ಲಿ ಪ್ರಜ್ಞೆ ಇರಬೇಕು. ನಿನ್ನ ಮುರ್ಕಲ್ ಮನೇಲಿ ಓಡಾಡೋ ಥರ ಓಡಾಡಬಾರ್ದು. ನಿನ್ನಂಥವ್ರ ಮನೆಗೆ ನಾನು ಕಾಲಿಡೋದಿರಲಿ, ನನ್ನ ಚಪ್ಪಲಿ ಕೂಡ ಬರೋದಿಲ್ಲ. ಈಗ ಗೊತ್ತಾಯ್ತಾ ಚಿನ್ನದ ಅರಮನೆಯಲ್ಲಿ ಬದುಕೋರ್ಗೂ ಬಣ್ಣ ಹೋಗಿರೋ ಬಾಡಿಗೆ ಮನೇಲಿ ಬದುಕೋರ್ಗೂ ವ್ಯತ್ಯಾಸ ಏನು ಅಂತ? ಮಾಮ್ ಸರಿಯಾಗಿ ಬುದ್ಧಿ ಕಲಿಸ್ತೆ ಮಾಮ್. ಸಾಕಿರೋ ನಾಯಿನ ಸಿಂಹಾಸನದ ಮೇಲೆ ಕೂರಿಸೋ ಬುದ್ಧಿ ನಮ್ಮ ಮಾವಂಗೆ. ಅವನಿಗೆ ಬುದ್ಧಿ ಬರೋವರೆಗೂ ಇವನು ಸರಿ ಹೋಗಲ್ಲ. ಆದರೆ ಮಾಮ್ ನೀನು ಇವಾಗ ಕಲಿಸಿದ್ಯಲ್ಲ ಪಾಠನ, ಅದನ್ನು ಅವನು ಅಷ್ಟು ಈಸಿಯಾಗಿ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಶ್ರಾವಣಿ, ಮಾಮ್ ಮಾವ ಶ್ರಾವಣಿ ಅಂತ ಕೂಗ್ದಂಗೆ ಆಗ್ಲಿಲ್ವಾ? ಚಾನ್ಸೇ ಇಲ್ಲ. ವೀರು ಶ್ರಾವಣಿ ಅಂತ ಕರೆಯೋದ ಸಾಧ್ಯನೇ ಇಲ್ಲ. ಶ್ರಾವಣಿ, 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 ಯಜಮಾನರೇ ಬಂದು ನಿಮ್ಮನ್ನು ಕರೀತಾರೆ, ನೋಡ್ತಾ ಇರಿ. ಶ್ರಾವಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ತಾಳ್ಮೆ ಕಳ್ಕೊಬೇಡಿ, ನಮ್ಮ ಕಾಯಣ ಅವರಾಗವರೇ ಬಂದು ನಿಮ್ಮ ಹತ್ರ ಮಾತಾಡೋವರೆಗೂ ಕಾಯಣ. ಸುಬ್ಬು, ನಿನ್ ಮಾತೆಲ್ಲ ನಿಜ ಆಗ್ತಿದೆ. ಸಾಲಿಗ್ರಾಮಕ್ಕೆ ಯಾಕೆ ಬರಲ್ಲ ಅಂದೆ? ಯಜಮಾನರು ನಿಮಗೆ ಮುಖ ಕೊಟ್ಟು ಮಾತಾಡಲ್ಲ. ಮೊದಲು ನೀವು ಅದನ್ನ ಸರಿ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಸುಬ್ಬು ಹೇಳ್ದಾಗ ಹೇಳೋ ಬೇಡವೋ? ಏನ್ ಮಾಡ್ಲಿ? ಸುರೇಂದ್ರ, ಅವಳನ್ನೇ ಕೇಳ್ತಾ ಇರೋದು ಯಾಕೆ ಅಂತ. ದೇವ್ರ ದರ್ಶನನೇ ಆಗಲ್ಲ ಅಂದಮೇಲೆ ನಾನು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಚಿಕ್ಕಪ್ಪ? ನಾನು ಆರಾಧಿಸೋ ದೇವರಿಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅವ್ರ ಜೊತೆ ಹೇಗೆ ಹೋಗ್ಲಿ? ಅಂದ್ರೆ ಊರಲ್ಲಿ ಅಷ್ಟು ದೊಡ್ಡ ಉತ್ಸವ ನಡೀತಿದೆ, ಪೂಜೆ ನಡೀತಿದೆ. ಹೊರಗಡೆ ಹೋಗುವಾಗ ಅಪ್ಪಿ ತಪ್ಪಿ ಕೂಡ ನನ್ನ ಮುಖ ನೋಡಲ್ಲ. ಹಾಗಿರೋವಾಗ ನನ್ನಂತ ನತ ದೃಷ್ಟಿ ಅಂಥ ಶುಭ ಕಾರ್ಯಕ್ಕೆ ಬರೋದು ತಪ್ಪಲ್ವಾ? ಇಲ್ಲ ಇಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಆ ಪೂಜೆಗೂ ಸಮಸ್ಯೆ ಆಗ್ಬಾರ್ದು.
ಅಪ್ಪ ನೋಡೋಕ್ಕೆ ಇಷ್ಟ ಇಲ್ದಿರೋ ಮುಖ ಇಟ್ಕೊಂಡು ನಾನು ಹೇಗ ಊರಿಗೆ ಬರಲಿ? ನಾನು ಬರಲ್ಲ ಚಿಕ್ಕಪ್ಪ. ನಿಂತ್ಕೋ. ಈ ಸಂದರ್ಭನೇ ಉಪಯೋಗಿಸ್ಕೊಂಡು ನೀನು ಹೇಳೋ ಥರ ವೀರು ಕೇಳೋ ಹಾಗೆ ಮಾಡ್ಕೋತಿದ್ಯಾ? ನೀನು ಸಾಲಿಗ್ರಾಮಕ್ಕೆ ಬರ್ತಾ ಇದೀಯಾ? ಯಜಮಾನ್ರು ಗಂಭೀರವಾಗಿ ನಿಂತು ನೀನು ಬಾ ಅಂತ ಕರೀತಾರೆ. ನೀನು ಬರ್ತಿದ್ಯಾ ಅಂತ ಅವರೇ ಜಜ್ಮೆಂಟ್ ಕೊಡ್ತಾರೆ. ಹಾಗೆ ನೀವು ಬಗ್ಬೇಡಿ. ಇಲ್ಲ ಅಪ್ಪ, ನಾನಲ್ಲಿ ಯಾರಿಗೋಸ್ಕರ ಅಂತ ಬರಲಿ? ಅಲ್ಲಿ ನೀನು ಬರ್ತೀಯ ಅಂತ ನಿಮ್ಮ ಅಜ್ಜಿ ಕಾಯ್ತಿರ್ತಾರೆ. ನಿನ್ನ ಅವರು ಚಿಕ್ಕಂದಲ್ಲಿ ನೋಡಿದ್ದು, ಈಗ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವ್ರಿಗೋಸ್ಕರನಾದರೂ ಸಾಲಿಗ್ರಾಮಕ್ಕೆ ಬಾ. ಆಗ ಅವರು ಇನ್ನೊಬ್ಬರ ಮೇಲೆ ತಗ್ತಾರೆ. ನೀನು ಬಂದರೆ ಅವ್ರಿಗೆ ಖುಷಿ ಆಗುತ್ತೆ, ಇವ್ರಿಗೆ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನೀವು ಕಿವಿ ಕೊಡಬೇಡಿ. ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಪ್ಪ. ನಾನು ಅವ್ರನ್ನ ನೋಡೇ ಇಲ್ಲ. ಇಷ್ಟು ವರ್ಷದಿಂದ ನನಗೆ ಯಾರೋ ಗೊತ್ತಿಲ್ಲದೆ ಇರೋರು ಕಾಯ್ತಿದ್ದಾರೆ ಅಂತ ನಾನು ಬರೋಕ್ಕಾಗತ್ತಾ ಅಪ್ಪ? ಕಣ್ಣೆದುರುಗಡೆ ಇದ್ದರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗದೆ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕಾಗದೆ ಎಷ್ಟು ವರ್ಷದಿಂದ ನಿಮಗೋಸ್ಕರ ಕಾಯ್ತಿದ್ದೀನಿ ಅಂತ ಗೊತ್ತಾ ಅಪ್ಪ ನಿಮಗೆ? ಅದ್ರ ಬಗ್ಗೆ ನೀವು ಯಾವತ್ತೂ ಯೋಚನೆ ಮಾಡಲಿಲ್ಲ. ಈಗ ಅವ್ರು ಯಾರೋ ನನಗೆ ಗೊತ್ತಿಲ್ಲದೆ ಇರೋರು ನನಗೋಸ್ಕರ ಕಾಯ್ತಿದ್ದಾರೆ ಅಂದ ಮಾತ್ರಕ್ಕೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಪ್ಪ? ನಾನು ಅವರು ನಿನ್ನ ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀನು ಸಾಲಿಗ್ರಾಮಕ್ಕೆ ಬರೋಕ್ಕೆ ಏನು ಬೇಕೋ ಅದನ್ನು ಹೇಳು, ಮಾಡೋಣ. ಅವರು ಏನೇನೋ ಆಮಿಷ ಹೊಡ್ತಾರೆ ಮೇಡಮ್. ನೀವು ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಗೆ ಏನು ಬೇಕೋ ಹೇಗೆ ಬೇಕೋ ಅದ್ರ ಪ್ರಕಾರ ಮಾತಾಡಿ. ಇನ್ನೊಬ್ರಿಗೆ ಖುಷಿ ಆಗುತ್ತೆ ಅಂತನೋ, ಇನ್ನೊಬ್ರು ಕಾಯ್ತಿದ್ದಾರೆ ಅಂತನೋ ನಾನು ಬರಲ್ಲ ಅಪ್ಪ. ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಅದರಿಂದ ನಿಮಗೆ ಖುಷಿ ಆಗಬೇಕು ಅಂತ ಆಸೆ ಪಡ್ತೀನಿ. ಪ್ರತಿ ಕ್ಷಣನೂ ನನ್ನ ಮನಸ್ಸಲ್ಲಿ ನೀವೇ ಇದ್ದೀರಾ ಅಪ್ಪ. ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ಈ ಕ್ಷಣನೇ ನಾನು ನರಕಕ್ಕೆ ಹೋಗೋಕ್ಕೂ ಸಿದ್ಧ ಇದ್ದೀನಿ. ಅಣ್ಣ, ನೀನು ಖುಷಿ ಪಡ್ತೀಯ ಅಂದರೆ ಶ್ರಾವಣಿ ಏನು ಬೇಕಾದರೂ ಮಾಡ್ತಾಳೆ. ಅಲ್ಲ್ಯಾರೋ ಅವಳಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತಲ್ಲ, ನೀನು ಖುಷಿ ಪಡ್ತೀಯ ಅಂತ. ಶ್ರಾವಣಿ, ನೀನು ಸಾಲಿಗ್ರಾಮ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ.